ತಗೊಳ್ಳಿ ಮೇಡಮ್, ನಿಮ್ಮ ಗಿಡದ ಕುಂಬಳಕಾಯಿ ತಂದಿದ್ದೀನಿ. ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡಿ ಬೊಂಬಾಟಾಗಿ ತಗೊಳ್ಳಿ. ತಗೊಳ್ರಿ ಕುಂಬಳಕಾಯಿ ಕಟ್ ಮಾಡ್ಕೊಡ್ರಿ, ಪಲ್ಯ ಮಾಡ್ಕೊಡ್ತೀನಿ. ಆಯ್ತು ಮೇಡಮ್ ಅವ್ರೆ, ಪಟ ಅಂತ ಕಟ್ ಮಾಡ್ಕೊಡ್ತೀನಿ. ಬೇಗ ಕಟ್ ಮಾಡ್ಕೊಟ್ಬಿಡಿ, ಇದ್ರ ಜೊತೆ ಚಪಾತಿ ಮಾಡ್ಕೊಟ್ಬಿಡ್ತೀನಿ. ನೋಡಿ, ಕುಂಬಳಕಾಯಿ ಮಾತ್ರ ಸೂಪರ್ ಆಗಿ ಬಲ್ತಿದೆ. ಈ ತರ ಯೆಲ್ಲೋ ಕಲರ್ ಇರಬೇಕು ಕುಂಬಳಕಾಯಿ ಯಾವಾಗ್ಲೂ. ಈ ಸೈಡು ವೈಟ್ ಕಲರ್ ಇದ್ರೆ ಅದು ಬಲ್ತಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಲ್ತಿದೆ. ಇದು 2 ವರ್ಷ 3 ವರ್ಷ ಇಟ್ಬೋದು. ಇದು ಕಾಯ ಏನೂ ಆಗೋದಿಲ್ಲ, ಚೆನ್ನಾಗಿ ಬಲ್ತ್ರೆ. ಇದಕ್ಕೆ ಸ್ವಲ್ಪ ಎಣ್ಣೆ ತಗೊಂಡ್ಬಿಟ್ರೆ ಇರೋದಿಲ್ಲ, ಬಳ್ತೋಗ್ಬಿಡುತ್ತೆ. ಅದನ್ನ ತುಂಬಾ ಕೇರ್ಫುಲ್ ಆಗಿ ಇಟ್ಟಿರ್ಬೇಕು ಇದನ್ನ ಯಾವಾಗ್ಲೂ. ನೋಡಿ, ಈ ತರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಯಾವಾಗ್ಲೂ ಈ ಸೈಜ್ ಇರ್ಬೇಕು. ಈ ಸೈಜಲ್ಲಿ ಇದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ತುಂಬಾ ಸಣ್ಣಗೆ ಹಚ್ಕೊಂಡ್ಬಿಟ್ರೆ ಅದೆಲ್ಲ ಫುಲ್ ಕರ್ಗೋಗ್ಬಿಡುತ್ತೆ, ಅವಾಗ ಬಾಯಿಗೆ ಸಿಗೋದಿಲ್ಲ ಅದು. ತಗೊಳ್ಳಿ ಮೇಡಮ್, ನಾರೇ ಕಟ್ ಮಾಡಿದೀನಿ. ಕಟ್ ಮಾಡ್ಬಿಟ್ಟು ನೀರೆಲ್ಲ ಹಾಕಿಟ್ಟಿದ್ದೀನಿ. ಬೇಗ ಮಾಡಿ, ಬಟ್ಟೆ ಅಲ್ಲೇ ಕರಕರ ಅಂತ ಇದೆ. ಏನು ಹೊಟ್ಟೆ ಕರಕರ ಅನ್ನೋದಕ್ಕೆ ಇದೇನ್ ಕಪ್ಪೆನ? ಇದೊಂದು ಅರ್ಧ ಕೆಜಿ ಇದೆ. ಈಗ ಹಾಕ್ತಾ ಇದೀನಿ, ಕಲ್ಸ್ಕೊಂಡ್ಬಿಡೋಣ ಇದನ್ನ. ಈಗ ಇದು 10 ರಿಂದ 12 ಚಪಾತಿ ಆಗುತ್ತೆ ಇದು. ಹೌದು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಅರ್ಧ ಕೆಜಿಗೆ. ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಕಲ್ಸ್ಕೊಳಕ್ಕೆ ಎಣ್ಣೆ ಹಾಕೊಂಡ್ರೆ ಚಪಾತಿ ಸಾಫ್ಟ್ ಆಗಿ ಬರುತ್ತೆ ಇದು. ಈಗ ಕಲ್ಸಿಟ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಬೇಕು, ಒಂದೇ ಸತಿ ಹಾಕೊಂಡ್ಬಾರ್ದು. ಹಾಕ್ರಿ, ಸ್ವಲ್ಪ ನೀರ್ ಹಾಕ್ರಿ. ಸಾಕು ಸಾಕು, ಬೇಕಾದ್ರೆ ಹಾಕೊಳ್ಳೋಣ. ಈ ತರ ಮೆತ್ತಗಿರ್ಬೇಕು. ಒಂದ್ 10 ನಿಮಿಷ ಬಿಟ್ಕೊಂಡು ಉಂಡೆ ಹಾಕೊಳ್ಳೋಣ. ಬನ್ನಿ, ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಎಷ್ಟು ಹಾಕ್ತಾ ಇದ್ದೀರಾ ಮೇಡಮ್ ಅವರೇ? ಒಂದ್ 2 ಸೌಟ್ ಹಾಕ್ತಾ ಇದೀನಿ. ಚಿಕ್ಕ ಸೌಟಲ್ಲಿ. ಹೌದು. 1 ಸ್ಪೂನ್ ಸಾಸಿವೆ. ನೋಡಿ, ಅದು ಚೆನ್ನಾಗಿ ಎಣ್ಣೆ ಕಾದಿದೆ. ಚಿಟಪಟ ಅಂತ ಸಿಗ್ತಾ ಇದೆ. 2 ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. 4 ಹಸಿಮೆಣಸಿನಕಾಯಿ, ಕರಿಬೇವು. ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾರೆ. ನಾನು ಹಾಕ್ತಾ ಇಲ್ಲ, ಬೇಕಾದ್ರೆ ಹಾಕೋಬಹುದು, ಬೇಕಾದವ್ರು. ಹೌದು. ನಾನು ಕಡಲೆ ಬೀಜ ಮತ್ತೆ ಎಳ್ಳು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ರಿ, ಇಷ್ಟ ಆಗಿದ್ರೆ ಸಾಕು. ಕುಂಬಳಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದೆ. ಈಗ ಅದಕ್ಕೆ ಹಾಕಂತ ಇದೀವಿ. ಕುಂಬಳಕಾಯಿ ಚೆನ್ನಾಗಿ ಬರ್ತಿದ್ರೆ ತಿನ್ನೋದಕ್ಕೆ ಬೆಣ್ಣೆ ತರ ಇರುತ್ತೆ. ಆದ್ರೆ ಒಂದೊಂದು ಕುಂಬಳಕಾಯಿ ನೀರ್ ಬಿಟ್ಕೊಳ್ಳುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನಾವು ಕಟ್ ಮಾಡಿ ಮಾಡ್ತಾ ಇರೋ ಕುಂಬಳಕಾಯಿ ಹೇಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ವೇಟ್ ಮಾಡ್ತಾ ಇದ್ದೀವಿ. ನೋಡೋದಕ್ಕೆ ಒಳ್ಳೆ ಮಾವನ ಇದ್ದಾಗಿದೆ. ನೋಡ್ರಿ, ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ, ಮುಚ್ಚಿಟ್ಬಿಡೋಣ. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ, ರುಚಿಗೆ ತಕ್ಕಷ್ಟು. ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಎಳ್ಳು ಮತ್ತೆ ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದು ಯಾವಾಗ ಹಾಕ್ತೀರಾ? ಅದು ಲಾಸ್ಟ್ ಹಾಕ್ತೀನಿ. ಮೇಡಮ್ ಅವರೇ, ಈ ಪುಡಿ ಯಾಕೆ ಈಗಲೇ ಹಾಕ್ಬಾರ್ದು? ಅದು ಯಾಕೆ ಅಂದ್ರೆ ನಾವು ನೀರ್ ಹಾಕಲ್ವಲ್ಲ ಪಲ್ಯಕ್ಕೆ, ಅದು ಹೀಗೆ ಹಾಕಿದ್ರೆ ತಳ ಹಿಡಿದು ಬಿಡುತ್ತೆ. ಸರಿ ಸರಿ, ಅದಕ್ಕೋಸ್ಕರ ಲಾಸ್ಟ್ ಹಾಕೋದು. ಲಾಸ್ಟ್ ಹಾಕ್ತೀನಿ. ಇದನ್ನ ಬೇಯಕ್ಕೆ ಒಂದು 10-15 ನಿಮಿಷ ಬಿಡಬೇಕು. ನೋಡಿ, ಈ ತರ ಬೆಂದಿರ್ಬೇಕು. ಸುವಾಗಿ ಸಿಗುತ್ತೆ ಅಲ್ಲಿಗೆ. ಈಗ ಕೊತ್ತಂಬರಿ ಮತ್ತೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಬಿಡೋಣ. ನೀರಿ ಒಂದು ಅರ್ಧ. ನೋಡಿ, ನೀರ್ ಬಿಟ್ಕೊಂಡಿದ್ಲ,
ಇದು ಪರ್ಫೆಕ್ಟ್ ಆಗಿದೆ ಇದು ಪಲ್ಯ. ಈ ತರ ಇರ್ಬೇಕು ಪಲ್ಯ. ಮೇಡಮ್ ನವ್ರೆ ಎರಡೆರಡು ಆಗ್ತಾ ಇದ್ದೀರಾ? ಹೌದು ನೋಡಿ ಹೋಟ್ಲು ನೆನಪು ಬರುತ್ತೆ ಮೇಡಮ್ ನವ್ರೆ. ನಾವು ಹೋಟ್ಲ್ ಮಾಡ್ತಿದ್ವಲ್ವಾ, ನೋಡಿ ಅವಾಗ ಎಷ್ಟೆಷ್ಟು ಬೇಗ ಬೇಗ ಆಗ್ತಿತ್ತು. ಪಟಾಪಟ್ ಪಟಾಪಟ್ ಅಂತ ಆಗ್ಬಿಡೋದು. ಮತ್ತೆ ಸ್ಮೂತ್ ಆಗು ಇರುತ್ತೆ, ಗಟ್ಟಿ ಬರಲ್ಲ. ಅವಾಗ ಏನ್ ಜನ ಮೇಡಮ್ ನವ್ರೆ, ಅವ್ರವ್ರೆ ಹಾಕೊಂಡ್ ತಿನ್ಬಿಡೋರೆಲ್ಲ. ನಾವೇನು ಕೇರ್ ಮಾಡ್ತಿರ್ ಹಾಕೋಗ್ರಿ ಅಂತ ನಾವು ಬಿಟ್ಬಿಡಿ. ಏನೊಬ್ಬೊಬ್ರು 3 ಚಪಾತಿ 4 ಚಪಾತಿ ತಿನ್ಬಿಡೋರು. ಯಾಕೆಂದ್ರೆ ಅಷ್ಟು ಸ್ಮೂತ್ ಆಗಿರ್ತಿತ್ತಲ್ಲ, ಅದಕ್ಕೋಸ್ಕರ ಹಂಗೆ ತಿನ್ನೋರು. ನೋಡಿ ಆಂಟಿ ಹೋಟ್ಲು ಅಂತ ಬರೋರು ಎಲ್ಲ. ಆಂಟಿ ಹೋಟ್ಲು ಅಂತಲ್ಲ, ಅಂಕಲ್ ಹೋಟ್ಲು ಅಂತ ಎಲ್ಲ ಹುಡುಗಿರೆಲ್ಲ ಬರೋರು. ಮೇಡಮ್ ನಾಚಿಕೆ ಆಗುತ್ತೆ. ಏನ್ ನಾಟಕ ಆಡ್ತೀರಾ ನೋಡ್ರಿ. ಅದೇ ಬಂದು ನನ್ನೇ ಕೇಳೋರು ಅಲ್ವಾ ಮೇಡಮ್ ನವ್ರೆ? ಹೌದು, ಅಂಕಲ್ ಎಲ್ಲಿ ಅಂತ. ನೀವೆಲ್ಲಾದ್ರೂ ಮರೆ ಆದ್ರೆ ನಿಮ್ಮನ್ನೇ ಕೇಳೋರು. ನೋಡಿ ಅಷ್ಟು ಪ್ರೀತಿಯಾಗಿ ಇಟ್ಕೊಂಡಿದ್ದೆ ನಾನು ಅವ್ರನ್ನೆಲ್ಲ. ಹೌದು, ಏನ್ ನಾಟಕ ಆಡ್ಬೇಡ್ರಿ. ತಗೊಳ್ರಿ ಚಪಾತಿ ಕುಂಬಳಕಾಯಿ ಪಲ್ಯ ಬಾರಿಸ್ರಿ. ಕೊಡಿ ಬಟ್ಟಂತ ಬಾರ್ಸನೀಗ ಬಾರ್ಸ್ ಹೋಗ್ರಿ ಈಗ. ಒಳ್ಳೆ ಪರಿಮಳ ಬರ್ತಾ ಇದೆ ಮೇಡಮ್ ಅವ್ರೆ ಕುಂಬಳಕಾಯಿ ಪಲ್ಯ. ಸೂಪರ್ ಪರಿಮಳ. ಇದು ರಾಗಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಹೌದು ಮೇಡಮ್ ಅವರೇ, ನೋಡಿ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳದ ಮಾಡಿ ಅಂತ ಹೇಳೋಣ ಅನ್ಕೊಂಡೆ. ಇನ್ನೊಂದ್ ದಿವಸ ಮಾಡೋಣ ಬಿಡಿ. ನಾನು ಮರ್ತೋಯ್ತು. ಇನ್ನೊಂದ್ ದಿವಸ ರಾಗಿ ರೊಟ್ಟಿ ಹುಚ್ಚಳ್ಳು ಪುಡಿ ಮತ್ತೆ ಕುಂಬಳಕಾಯಿ ಪಲ್ಯ ಮಾಡಿ ಕೊಡಿ ಮೇಡಮ್ ಅವರೇ. ಹಾಗೆ ನಮ್ಮ ವೀಕ್ಷಕರಿಗೂ ತೋರ್ಸೋಣ. ಆಯ್ತಾಯ್ತು. ಆಹಾ ಒಳ್ಳೆ ಸಾಫ್ಟ್ ಆಗಿದೆ ನೋಡಿ. ಆಹಾ ಸೂಪರ್. ನೋಡಿ ಈಗ ಕುಂಬಳಕಾಯಿ ಜೊತೆ ತಿಂದಣ ನೋಡಿ. ಆಹಾ ಒಳ್ಳೆ ಬೆಣ್ಣೆ ತರ ಇದೆ. ನೋಡಿ ನಾನು ಆಗ್ಲೇ ಬೆಣ್ಣೆ ತರ ಇರುತ್ತೆ ಅಂತ ಹೇಳಿದ್ದೆ, ನಾನು ಸುಳ್ಳು ಹೇಳ್ಬಿಟ್ಟೆ. ನೋಡಿ ನಿಜವಾದ ಬೆಣ್ಣೆನೇ ಇದು, ಆ ತರ ಇದೆ ಕುಂಬಳಕಾಯಿ ಪಲ್ಯ. ಬನ್ನಿ ಇವಾಗ ಪಲ್ಯ ಟೇಸ್ಟ್ ಮಾಡೋಣ. ನೋಡಿ ಹಲ್ಲಿಗೆ ಹಿತವಾಗಿ ಸಿಗ್ತಾ ಇದೆ. ಈ ತರ ಒಂದೇ ಸಮ ಕಟ್ ಮಾಡ್ಬೇಕು, ಸಣ್ಣಗೂ ಇಲ್ಲ ದಪ್ಪು ಇಲ್ಲ, ಮೀಡಿಯಂ ಆಗಿ. ಬೇಷ್ ಕಣ ದೊರಕಿ, ಬೇಷ್ ಚೆನ್ನಾಗಿ ಕಟ್ ಮಾಡಿದ್ದಿ ಕಣಲೆ, ಬೇಷ್. ನೋಡಿ ಕುಂಬಳಕಾಯಿ ಪಲ್ಯಕ್ಕೆ ಕಡಲೆ ಬೀಜದ ಪುಡಿ ಮತ್ತೆ ಎಳ್ಳು ಪುಡಿ ಹಾಕಿದ್ದಾರೆ. ಸೂಪರ್ ಆಗಿದೆ, ಅಷ್ಟು ಟೇಸ್ಟ್ ಕೊಡ್ತಾ ಇದೆ. ನೀವೊಂದ್ಸತಿ ಟ್ರೈ ಮಾಡಿ. ಆಹಾ ಅಮೇಜಿಂಗ್. ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದೀನಿ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ. ನೋಡಿ ಚರ್ಮಕ್ಕೆ, ಕಣ್ಣಿಗೆ, ಕೂದಲಿಗೆ ಕುಂಬಳಕಾಯಿ 7 ಮಾಡಿಸಿದ್ದು ಔಷಧಿ. ಯಾಕಂದ್ರೆ ವಿಟಮಿನ್ ಎ ಮತ್ತು ಸಿ ಇರುತ್ತೆ, ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಮತ್ತು ವೈಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಅನುಕೂಲ ಇದು. ನೋಡಿ ಕುಂಬಳಕಾಯಿ ಅಷ್ಟು ಸ್ವೀಟು ಇಲ್ಲ, ಅಷ್ಟು ಖಾರನೂ ಇಲ್ಲ, ಅಷ್ಟು ಜಬರ್ದಸ್ತ್ ಆಗಿದೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದೇ ಥರ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿಗಳಿಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲನ್ನು ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಮರಿಬೇಡಿ. ಬಾಯ್.